ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮದು ಫಸ್ಟ್ ಪೇಮೆಂಟ್ ಯಾವಾಗಿಂದ ಹೆಂಗೆ ಸಿಗುತ್ತೆ, ನಮಗೆ ಎಷ್ಟು ಡಾಲರ್ ಆದಮೇಲೆ ಸಿಗುತ್ತೆ, ಹೆಂಗೆ ನಮ್ಮ ಬ್ಯಾಂಕಿಗೆ ಬರುತ್ತೆ ಅಂತ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೈ ಚಾನ್ಸ್ ನಮ್ಮ ತಿಂಗಳಲ್ಲಿ $100 ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಪೇಮೆಂಟ್, ಎಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಇಲ್ಲ ಅಮೌಂಟ್ ದುಡ್ಡು ಹೆಂಗೆ ಬರುತ್ತೆ ನಮಗೆ ಅಂತ ತಿಳ್ಕೊಬೇಕಂತ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ, ಇಲ್ಲ ನನ್ನ ಪೇಮೆಂಟ್ ಯಾವಾಗ ಬಂತು ಇದ್ರ ಬಗ್ಗೆ ತಿಳ್ಕೊಬೇಕಂತ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ, ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡೀಟೇಲ್ಸ್ ಆಗಿ ನೋಡಿ, ಓಕೆನಾ? ಸೊ ನೀವೊಂದು ಯೂಟ್ಯೂಬರ್ ಆಗಬೇಕಂದ್ರೆ, ಇಲ್ಲ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿ ಅರ್ನ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕಂದ್ರೆ, ಸೊ ನೋಡಿ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ನಂದು ಪೇಮೆಂಟ್ ಯಾವಾಗ ಬಂತು ಅಂತ ನಾವು ಮಾತಾಡೋದಾದರೆ, ಸೊ ನನ್ನ ಪೇಮೆಂಟ್ ಬಂದುಬಿಟ್ಟು ನನಗೆ 1 ಇಯರ್ ತಗೊಳ್ತು ಟೈಮು, ಓಕೆನಾ? ಸೊ ನನ್ನ 1 ಇಯರ್ಗಿಂತ ಮುಂಚೆನೇ ನಂದು ಚಾನಲ್ ಏನಾಯಿತು, ಮಾನಿಟೈಸೇಷನ್ ಆಗಿಬಿಡ್ತು, ಓಕೆನಾ? ಲೈಕ್ 8 ಮಂತ್ಸಲ್ಲೇ 7 ಮಂತ್ಸಲ್ಲೇ ನನ್ನ ಚಾನಲ್ಲು ಫುಲ್ ಮಾನಿಟೈಸೇಷನ್ ಆಗೋಯಿತು. ಬಟ್ ನಂದು $100 ಆಗೋದಕ್ಕೆ 1 ವರ್ಷ ಅಂದರೆ ಲೈಕ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ 1 ತಿಂಗಳಾಯಿತು. ನನ್ನ ಪೇಮೆಂಟು ನನ್ನ ಬ್ಯಾಂಕಿಗೆ ಬಂದು ರಿಸೀವ್ ಆಗೋಕ್ಕೆ, ನನ್ನ ಕೈಗೆ ದುಡ್ಡು ಬರೋದಕ್ಕೆ, ಓಕೆನಾ? ಸೊ ಮಾನಿಟೈಸೇಷನ್ ಆಗಿ 8 ಮಂತ್ಸ್ ಆಗಿತ್ತು. ಸೊ ಆಗ ಬಂದುಬಿಟ್ಟು ನಂದು ಡಾಲರ್ ತುಂಬ ಕಮ್ಮಿ ಬರ್ತಾಯಿತ್ತು. ಆಗ ವ್ಯೂಸು ಕೂಡ ತುಂಬ ಲೈಕ್ 200, 300, 400, ಒಂದೊಂದು ವಿಡಿಯೋದಲ್ಲಿ 1000, ಹೈಯೆಸ್ಟ್ ಅಂದರೆ 1000, 2000 ವ್ಯೂಸ್ ಬರ್ತಾಯಿತ್ತು. ಆಗ ನನ್ನ ಡಾಲರ್ಸ್ ಎಷ್ಟಾಗ್ತಾ ಇರ್ಬೋದು, ಲೈಕ್ ಒಂದು $10, ಒಂದು ಸಲ ಒಂದು $15, ಈ ಥರ ಬಂದುಬಿಟ್ಟು ನಂದು ಏನಾಗ್ತಾಯಿತ್ತು, ಡಾಲರ್ಸು ಸೇರ್ತಾಯಿತ್ತು ತಿಂಗಳು, ಓಕೆನಾ? ಅದಾದಮೇಲೆ ನಂದು ಯಾವಾಗೋ ನವಂಬರ್ ತಿಂಗಳಿಂದ ಬಂದುಬಿಟ್ಟು ನಂದು ಏನಾಯಿತು, ವ್ಯೂಸು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಗಿಂದ ಬಂದುಬಿಟ್ಟು ನಂದು ಏನಾಯಿತು, 1 ತಿಂಗಳಿಗೆ ಲೈಕ್ $98, 97 ಈ ಥರ ಬಂದುಬಿಟ್ಟು ನನಗೆ ಆಗೋಕ್ಕೆ ಸ್ಟಾರ್ಟ್ ಆಯಿತು 1 ತಿಂಗಳಿಗೆ, ಓಕೆನಾ? ಸೊ ಆಗ ಬಂದುಬಿಟ್ಟು ಏನಾಯಿತು, ನವಂಬರ್ ತಿಂಗಳಲ್ಲಿ ಬಂದುಬಿಟ್ಟು ನಂದು ಜಾಸ್ತಿ $98 ಆಗಿತ್ತು. ಸೊ $98 ಪ್ಲಸ್ ಈಗ 3 ಮಂತ್ಸಲ್ಲಿ ಲೈಕ್ $10, $17, $15 ಆಗಿತ್ತಲ್ಲ. ಸೊ ಎಲ್ಲ ಟೋಟಲ್ ಬಂದುಬಿಟ್ಟು ಸೇರಿಸಿ ನಂದು ಎಷ್ಟು ಡಾಲರ್, $125 ಏನೋ ನಂದು ಫಸ್ಟ್ ಪೇಮೆಂಟ್ ಬಂದಿದ್ದು, ಓಕೆನಾ? ಅದು ಬಂದುಬಿಟ್ಟು ನವಂಬರಲ್ಲಿ ಬಂದಿದ್ದು. ನವಂಬರಲ್ಲಿ ನನ್ನ ಕೈಗೆ ಸಿಗಲಿಲ್ಲ. ಆ ನವಂಬರ್ದು ತಿಂಗಳದು ಏನು ಪೇಮೆಂಟ್ ಇತ್ತು, ಟೋಟಲಿ ಎಲ್ಲ ಸೇರಿಸ್ಬಿಟ್ಟು ಏನು ಪೇಮೆಂಟ್ ಇತ್ತು, ಸೊ ಫಸ್ಟೇ ನಮಗೆ ಈಗ $10, $15 ಎಲ್ಲ ಆಗಿತ್ತಲ್ಲ ಹೋದ ತಿಂಗಳಲ್ಲಿ, ನಾನು 3 ಮಂತ್ಸ್ ಬ್ಯಾಕ್ ಅಂತ ಹೇಳಿದ್ನಲ್ಲ. ಸೊ ನವಂಬರ್ ತಿಂಗಳಲ್ಲಿ ನಂದು ಪೇಮೆಂಟ್ ಬಂದುಬಿಟ್ಟು ಜಾಸ್ತಿ ಆಗಿತ್ತು. ಅದಕ್ಕಿಂತ ಮುಂಚೆ ಆಗಿದ್ದು ಸೇರಿದ್ದು ಡಾಲರ್ಸ್ ಎಲ್ಲ ಬಂದುಬಿಟ್ಟು ಆಲ್ರೆಡಿ AdSense ಇತ್ತು, ಓಕೆನಾ? ಸೊ ಟೋಟಲಿ ನಂದು ಬಂದುಬಿಟ್ಟು $25 ಏನೋ AdSense ಇತ್ತು, ಓಕೆನಾ? ಆಲ್ರೆಡಿ 25 ಅಲ್ಲ, $35 ಏನೋ ಆಲ್ರೆಡಿ ನಂದು AdSense ಇತ್ತು, ಓಕೆನಾ? ಅದು ಬಂದುಬಿಟ್ಟು 28 ಡೇಸ್ ಆದಮೇಲೆ ಅದು AdSense ಕಳಿಸ್ಬಿಡುತ್ತೆ. ಯೂಟ್ಯೂಬ್ ಪೇಮೆಂಟ್ ಏನಿದೆ, AdSense ನಾವು ಕ್ರಿಯೇಟ್ ಮಾಡಿರ್ತೇವಲ್ಲ, ಆ AdSense ಕಳಿಸ್ಬಿಡುತ್ತೆ. ಆ್ಯಂಡ್ ನವಂಬರ್ ತಿಂಗಳಲ್ಲಿ ನಂದು $98 ಏನಾಗಿತ್ತು, ಅದು ಕೂಡ ನಂದು AdSenseಗೆ ಆ್ಯಡ್ ಆಗಿ, ಅದಾದಮೇಲೆ ನನಗೆ ಡಿಸೆಂಬರ್ 24 ಇಲ್ಲ 25 ಅನಿಸುತ್ತೆ ನನ್ನ ಪೇಮೆಂಟ್ ಏನಿದೆ ಬ್ಯಾಂಕ್ ಅಕೌಂಟಿಗೆ ಬಂದಿದ್ದು, ಓಕೆ? ನನಗೆ ಮೆಸೇಜು ಬರಲಿಲ್ಲ ಯೂಟ್ಯೂಬ್ ಕಡೆಯಿಂದ ಬಂತು, AdSenseಯಿಂದ ಬಂತು ಅಂತ. ನಾನು ಸಡನ್ಗೆ ಹಂಗೆ ಏನೋ ಚೆಕ್ ಮಾಡ್ತಾಯಿದ್ದೆ, ನಂದು ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡೋಣ, ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆಯಾ ನೋಡೋಣ ಅಂತ ಚೆಕ್ ಮಾಡಿದೆ. ಬಟ್ ನನ್ನ ಪೇಮೆಂಟ್ ಏನಿತ್ತು ಅದು ಬಂದಿತ್ತು, ಯೂಟ್ಯೂಬಿಂದ ಪೇಮೆಂಟ್ ಬಂದಿತ್ತು. ಬಟ್ ನೋಟಿಫಿಕೇಷನ್ ಬಂದಿಲ್ಲ, ಯೂಟ್ಯೂಬಿಂದನೇ ಬಂದುಬಿಟ್ಟು ನಿಮಗೆ ಪೇಮೆಂಟ್ ಬಂದಿದೆ ಅಂತ. ಬಟ್ ನನಗೆ AdSenseದು ಯೂಟ್ಯೂಬ್ ಪೇಮೆಂಟ್ ನಿಮಗೆ ಇಷ್ಟು ದಿನದಲ್ಲಿ ಸಿಗುತ್ತಂತ ಮೇಲ್ ಬಂದಿತ್ತು, Gmail, ಓಕೆ? ನಾನು ನಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಏನು ಮೇಲ್ ಬಂದಿತ್ತು ಅಂತ. ಸೊ ಈ ಮೇಲ್ ಬಂದುಬಿಟ್ಟು ನನಗೆ ಬಂದಿತ್ತು. ಅದಾದಮೇಲೆ ನಂದು ಏನಾಯಿತು, ಮಂತ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಂತ್ಲಿ ಈಗ ನಂದು $100 ಆಗಿಬಿಟ್ಟು ಏನಾಗುತ್ತೆ, ಪೇಮೆಂಟು ಮಂತ್ಲಿ ಬರ್ತಾಯಿದೆ, ಓಕೆನಾ? ಸೊ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೂ ಕೂಡ ಕಷ್ಟ ಆಗಿತ್ತು, ನನಗೂ ಒಂದೇ ಸಲ ಬಂದಿಲ್ಲ, ಸ್ವಲ್ಪ ಆಗಿನೇ ನಂದು ಕೂಡ ಡಾಲರ್ಸ್ ಏನಾಗಿ ಸೇರಿಬಿಟ್ಟು ಬಂದಿದ್ದು. ಆ್ಯಂಡ್ ಹಾಗೆ ಇನ್ನೂ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈಗ ಈ ತಿಂಗಳದ್ದು ನಂದು ಪೇಮೆಂಟ್ ಬಂದಿದೆ, ಅದು AdSenseಗೆ ಆ್ಯಡ್ ಆದಮೇಲೆ ಯಾವಾಗ ನಮ್ಮ ಪೇಮೆಂಟ್ ನಮಗೆ
ಸಿಗುತ್ತಂತ. ಸೊ 21ಗೆ ನಿಮಗೆ ಜಿಮೇಲ್ ಏನಿರುತ್ತೆ ಅದಕ್ಕೆ ಬಂದುಬಿಟ್ಟು ನೀವು ಆ್ಯಡ್ಸೆನ್ಸ್ ಯಾವ ಜಿಮೇಲಿಂದ ಕ್ರಿಯೇಟ್ ಮಾಡಿರ್ತೀರ ಆ ಜಿಮೇಲ್ಗೆ ಬಂದುಬಿಟ್ಟು ಒಂದು ಮೆಸೇಜ್ ಬರುತ್ತೆ, ಓಕೆನಾ, ಒಂದು ಇಮೇಲ್ ಬರುತ್ತೆ. ಲೈಕ್ ನಿಮ್ಮದು ಪೇಮೆಂಟ್ ಬಂದುಬಿಟ್ಟು ನಾವು ಆ್ಯಡ್ಸೆನ್ಸಿಗೆ ಸೆಂಡ್ ಮಾಡಿದ್ದೀವಿ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 21 to 26ವರೆಗೂ ನೀವು ನಿಮ್ಮ ಪೇಮೆಂಟ್ ಏನಿದೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬೈ ಚಾನ್ಸ್ ಅಂತೂ ನಿಮ್ಮ ಪೇಮೆಂಟ್ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೇಳ್ಬೋದು ಅಂತ. ಬಟ್ ನಂದು ಏನು ಇಶ್ಯೂಸ್ ಏನೂ ಆಗಿಲ್ಲ, ನಂದು ಡೈರೆಕ್ಟ್ ನನ್ನ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಏನಿತ್ತು ಬಂದಿತ್ತು, ಓಕೆನಾ. ಅದೇ ಥರ ನಮ್ಮದು ಈಗ ನಾನು ಹೇಳಿದ್ನಲ್ಲ ನಮಗೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಯಾವ ಥರ ಬರುತ್ತಂತ. ಸೊ ಅದೇ ಥರ ನಮ್ಮದು ಈಗ YT ಸ್ಟುಡಿಯೋದಿಂದ ನಮ್ಮ ಆ್ಯಡ್ಸೆನ್ಸಿಗೆ ಹೆಂಗೆ ಬರುತ್ತೆ ಅಮೌಂಟು, ಓಕೆನಾ, ಯಾವಾಗ ಬರುತ್ತೆ. ಸೊ ಎವ್ರಿ ಮಂತ್ 2ನೇ ತಾರೀಕು ಏನಿದೆ ನಮ್ಮದು ಏನು ಅಮೌಂಟ್ ಇದೆ YT ಸ್ಟುಡಿಯೋದಲ್ಲಿ ಎಷ್ಟು ಅಮೌಂಟ್ ಸೇರಿದೆ ಆ ಲಾಸ್ಟ್ 20 ಡೇಸಲ್ಲಿ, ಸೊ ಅಷ್ಟು ಅಮೌಂಟ್ನ ನಮ್ಗೆ ಏನು ಮಾಡ್ತಾರೆ ನಮ್ಮ ಆ್ಯಡ್ಸೆನ್ಸ್ ಅಕೌಂಟ್ ಏನಿದೆ ಕಳಿಸ್ತಾರೆ. ಯಾವಾಗ ಎವ್ರಿ ಮಂತ್ 2ನೇ ತಾರೀಕು, ಓಕೆನಾ, ಆ್ಯಡ್ಸೆನ್ಸಿಗೆ ಕಳಿಸ್ತಾರೆ, ಓಕೆನಾ, 2ನೇ ತಾರೀಕು ಆ್ಯಡ್ಸೆನ್ಸಿಗೆ ಕಳಿಸ್ತಾರೆ. ಸೊ ನಮಗೆ ಬರೋದು ಪೇಮೆಂಟ್ ಯಾವಾಗ ಆ್ಯಡ್ಸೆನ್ಸಿಂದ 21 ಹಿಡಿದು 26 ಒಳಗಡೆ ಏನಿದೆ ನಮ್ಮ ಬ್ಯಾಂಕ್ ಅಕೌಂಟ್ಸ್ಗಳಿಗೆ ಆ್ಯಡ್ ಆಗಿಬಿಡುತ್ತೆ, ಓಕೆನಾ. ಸೊ YT ಸ್ಟುಡಿಯೋಯಿಂದ ಯೂಟ್ಯೂಬಿಂದ ನಮ್ಮದು ಆ್ಯಡ್ಸೆನ್ಸಿಗೆ ಯಾವಾಗ ಬರುತ್ತೆ 2ನೇ ತಾರೀಕಿಗೆ ನಮ್ಮ ಪೇಮೆಂಟ್ ಏನಿದೆ ಆ್ಯಡ್ಸೆನ್ಸಿಗೆ ಕ್ರೆಡಿಟ್ ಮಾಡ್ತಾರೆ. ಆ್ಯಡ್ಸೆನ್ಸ್ ಬಂದುಬಿಟ್ಟು ನಮಗೆ ಪೇ ಮಾಡೋದು 21 to 26 ಏನಿರುತ್ತೆ ಇದ್ರ ಒಳಗಡೆ ನಮಗೆ ಅಮೌಂಟ್ ಬಂದುಬಿಟ್ಟು ಪೇನ ಮಾಡ್ತಾರೆ ಆ್ಯಡ್ಸೆನ್ಸ್ ಅವರು, ಓಕೆನಾ ಗೈಸ್. ಸೊ ಇದೇ ಥರ ಪೇಮೆಂಟ್ ಎಲ್ಲ ಬರೋದು. ಸೊ ಮಂತ್ಲಿ ಬರುತ್ತೆ. ಬೈ ಚಾನ್ಸ್ ನಿಮ್ಮದು $100ಗಿಂತ ಜಾಸ್ತಿ ಡಾಲರ್ ಆದರೆ ಮಂತ್ಲಿ ಪೇಮೆಂಟ್ ಬರುತ್ತೆ. ಅಟ್ಲೀಸ್ಟ್ ನಿಮ್ಮದು $99 ಆದರೂ ಕೂಡ ನಿಮ್ಮದು ಬರಲ್ಲ, ಓಕೆನಾ. ನೆಕ್ಸ್ಟ್ ಮಂತ್ ಸೇರಿಸಿ ಬರೋದು ನಿಮ್ಮದು, ಓಕೆನಾ. $99 ಆದರೂ ಬರಲ್ಲ, ಬಟ್ $100ಗಿಂತ ಜಾಸ್ತಿ ಆಗಿರಬೇಕು ನಿಮ್ಮದು ಡಾಲರ್ಸು, ಓಕೆನಾ. $100ಗಿಂತ ಜಾಸ್ತಿ ಡಾಲರ್ ಆದರೆ ನಿಮ್ಮ ಫಸ್ಟ್ ಪೇಮೆಂಟ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಈಸಿಲಿ ಬಂದುಬಿಡುತ್ತೆ, ಓಕೆನಾ ಗೈಸ್. ಬೈ ಚಾನ್ಸ್ ಡಾಲರ್ ಕಮ್ಮಿ ಆಗಿ ಏನಾಗುತ್ತೆ ಅಂದರೆ ಅದು ಆ್ಯಡ್ಸೆನ್ಸಿಗೆ ಆ್ಯಡ್ ಆಗುತ್ತೆ. ಆ $99 ಏನಾಗಿತ್ತು ನಿಮ್ಮದು ಅದು ಆ್ಯಡ್ಸೆನ್ಸಿಗೆ ಡಾಲರ್ ಆ್ಯಡ್ ಆಗಿರುತ್ತೆ, ಅದು ಹಾಗೆ ಇರುತ್ತೆ, ಓಕೆನಾ. ನೆಕ್ಸ್ಟ್ ಮಂತ್ ಎಷ್ಟು ಡಾಲರ್ಸ್ ಆಗಿರುತ್ತೆ ಅದು ಕೂಡ ನೆಕ್ಸ್ಟ್ ಮಂತು ಆ್ಯಡ್ಸೆನ್ಸಿಗೆ ಆ್ಯಡ್ ಆಗಿ ಎಲ್ಲ ಒಟ್ಟಿಗೆ ನಿಮ್ಮ ಪೇಮೆಂಟ್ ಏನಿದೆ ಬರುತ್ತೆ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಇದರ ರಿಲೇಟೆಡ್ ಏನಾದರೂ ಕ್ವಶನ್ಸು ಡೌಟ್ಸು ಏನಾದರೂ ಓಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಡೀಟೇಲ್ಸಾಗಿ ಏನಾದರೂ ಬೇಕಂದರೆ ಹೇಳ್ಕೊಡ್ತೀನಿ. ಬಟ್ ನನ್ನ ಫಸ್ಟ್ ಪೇಮೆಂಟ್ ಬರೋದಕ್ಕೆ ತುಂಬ 1 ವರ್ಷ 1 ತಿಂಗಳಾಗ್ಬಿಡುತ್ತೆ, ಅಷ್ಟು ಕಷ್ಟಪಟ್ಟಾದಮೇಲೆ ನಂದು ಫಸ್ಟ್ ಪೇಮೆಂಟ್ ಹೋಗಿ ಬಂದಿದ್ದು, ಓಕೆನಾ. ಸೊ ತುಂಬ ಜನ ಬಂದುಬಿಟ್ಟು ಪೇಷನ್ಸೇ ಇರಲ್ಲ. ಸೊ ನಂದು ಮಾನಿಟೈಸೇಷನ್ ಆಗಿಲ್ಲ, ದುಡ್ಡಾಗಿಲ್ಲ, ಅರ್ನಿಂಗ್ ಆಗಿಲ್ಲ ಅಂತ ಕೂತ್ಕೊಂಡಿರ್ತಾರೆ. ಬಟ್ ಅಷ್ಟು ಈಸಿ ಅಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಬೇಗ ಆಗಿಬಿಡುತ್ತೆ, ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ. ಬಟ್ ನನಗೆ ಬಂದುಬಿಟ್ಟು ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಎಷ್ಟು 1 ವರ್ಷ 1 ತಿಂಗಳು ಅಂತ ಹೇಳಿದ್ನಲ್ಲ, 1 ವರ್ಷ ಆಗಿ 1 ತಿಂಗಳು ಆದಮೇಲೆ ನಂದು ಪೇಮೆಂಟ್ ಏನಿದೆ ಫಸ್ಟ್ ಪೇಮೆಂಟ್ ಬಂದಿದ್ದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗಾಯ್ಸ್.